ನಮ್ಮ ಹತ್ರ ಹಣ ಇದೆ, ನಾವು ಏನು ಬೇಕಾದರೂ ಮಾಡ್ಬೋದು. ನಮ್ಮ ಹತ್ರ ಹಣ ಇದೆ, ನಾವು ನಾವು ಜನರನ್ನು ಕೊಂಡ್ಕೋಬೋದು, ಮಾಧ್ಯಮಗಳನ್ನು ಕೊಂಡ್ಕೊಬೋದು, ನಾವು ಏನು ಬೇಕಾದರೂ ಮಾಡ್ಬೋದು ಎಂಬ ಮನಸ್ಥಿತಿಯಲ್ಲಿರುವಂಥವರಿಗೆ ಸೌಜನ್ಯ ಪ್ರಕರಣ ಒಂದು ಬಿಗ್ ಶಾಕ್ ಕೊಡ್ತಾ ಇದೆ. ಚಿನ್ನಯ್ಯನ ಪ್ರಕರಣ ಒಂದು ಬಿಗ್ ಶಾಕ್ ಕೊಡ್ತಾ ಇದೆ. ಜನರಿಗೆ ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ ಜನ. ಈ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿದೆ. ನೋಡಿ, ಹೆಚ್ಚು ದಿವಸ ಆಗಿಲ್ಲ, 1 ವರ್ಷದ ಹಿಂದೆ ನಡೆದಂತಹ ಘಟನೆಗಳನ್ನು ಜನ ಎಷ್ಟು ಚೆನ್ನಾಗಿ ಮರ್ತಿದ್ದಾರೆ. 1 ವರ್ಷದ ಹಿಂದೆ ಸಮೀರ್ ಒಂದು ವಿಡಿಯೋ ಮಾಡ್ತಾನೆ. ಸಮೀರ್ ಮಾಡಿರುವಂತಹ ಒಂದು ವಿಡಿಯೋ ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸಮೀರನ ಮೇಲೆ ಕೇಸ್ ಆಗುತ್ತೆ. ಸಮೀರ್ ಸೈಲೆಂಟ್ ಆಗ್ತಾನೆ, ಎಲ್ಲವನ್ನೂ ಆಗ್ತಾರೆ. ಆಟೋ ಡ್ರೈವರ್ಗಳಿಂದ ಹಿಡಿದು ಸ್ಟೂಡೆಂಟ್ಗಳಿಂದ ಹಿಡಿದು ಎಲ್ಲ ಜನರಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಈ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಹೋರಾಟಗಾರರನ್ನೇ ಗುರಿಯಾಗಿಸ್ಕೊಂಡು ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯಾವ ಟಿ ವಿ ಚಾನಲಲ್ಲಿ ಏನೇನೆಲ್ಲ ಡಿಬೇಟ್ ಮಾಡಿದ್ರು ಎಲ್ಲವನ್ನೂ ನೋಡಿದ್ದೀರಿ. ಅಷ್ಟೇ ವೇಗವಾಗಿ ಜನ ಮರೆತುಬಿಟ್ರು. ಆದರೆ ಈ ಹೋರಾಟಗಾರರ ಕಿಚ್ಚಿದೆಯಲ್ಲ, ಇದು ನಿಂತಿಲ್ಲ. ಅವತ್ತು ಮಾತನಾಡಿದ್ದಂತಹವರು ಎಲ್ಲವನ್ನೂ ಸಹ ಇವತ್ತು ಸೈಲೆಂಟ್ ಆಗಿದ್ದಾರಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತಂದರೆ, ಅವರು ತಾತ್ಕಾಲಿಕವಾಗಿ ಬಂದಂಥವರು, ಅವರು ಯಾರನ್ನೋ ಉಳಿಸ್ಲಿಕ್ಕೆ ಬಂದಂಥವರು. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಮನಸ್ಸಿನಲ್ಲಿ ಗಿಲ್ಟಿ ಇತ್ತು. ಆ ಗಿಲ್ಟಿಯಿಂದಾಗಿ ಇವರು ಮಾಧ್ಯಮಗಳಿಗೆ, ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಿಗೆ ಹೋರಾಟಗಾರರನ್ನು ಎಲ್ಲರನ್ನ ಕರ್ಕೊಂಡು ಬಂದು ಒಂದು ಟೀಮ್ ಮಾಡಿಕೊಂಡು ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸೋದಕ್ಕೆ, ಈ ಹೋರಾಟದ ದಾರಿ ತಪ್ಪಿಸೋದಕ್ಕೆ ಏನು ಬೇಕು ಎಲ್ಲ ಮಾಡೋದಕ್ಕೆ ಬಂದ್ರಲ್ಲ. ಉದಾಹರಣೆಗೆ ನಮ್ಮ ಕಿರೀಟಿ ಇದ್ದಕ್ಕಿದ್ದಂಗೆ ಸ್ಟೈಲ್ ಆಗಿ ಬಂದರು. ರಿಪಬ್ಲಿಕ್ ಕನ್ನಡದಲ್ಲಿದ್ದರು. ಬಾಲನ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಕಿರೀಟಿ ಅವರು ಬಾಲನ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅವ್ರದ್ದೇ ಚಾನಲ್ ಅನ್ನೋ ರೀತಿಯಲ್ಲಿ ಅಬ್ಬರಿಸಿ ಬೊಬ್ಬರಿಸ್ತಾರೆ. ಅವ್ರ ಜೊತೆಗೆ ವಸಂತ್ ಗಿಲಿಯಾರ್, ಅವ್ರ ಜೊತೆಗೆ ಜಿತೇಂದ್ರ ಕುಂದೇಶ್ವರ, ಒಂದು ಪತ್ರಿಕೆಯ ವರದಿಗಾರರಾಗಿದ್ಕೊಂಡು ನಿಷ್ಪಕ್ಷಪಾತವಾಗಿ ಮಾತನಾಡಬೇಕಾಗಿದ್ದಂಥ ಜಿತೇಂದ್ರ ಕುಂದೇಶ್ವರರವರು ಅಲ್ಲಿ ಏಕಪಕ್ಷೀಯವಾಗಿ ಮಾತಾಡ್ತಾರೆ. ಕಿರೀಟಿ ಏನು ಮಾಡಿದ್ರು, ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಸೌಜನ್ಯ ಹೋರಾಟದ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಮಾತಾಡಿದ್ರು. ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ಇವರು ಅಂತಂದರೆ, ಹೋರಾಟದ ದಾರಿಯನ್ನು ತಪ್ಪಿಸ್ತಾ ಇರುವಂಥದ್ದು ಹೆಂಗೆ ಅಂತ ಯೋಚನೆ ಮಾಡಿದ್ರೆ ಭಾಳಷ್ಟು ಜನಕ್ಕೆ ಗೊತ್ತಿರೋಕ್ಕಿಲ್ಲ. ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ. ಸೂಕ್ಷ್ಮವಾಗಿ ಈ ಹೋರಾಟದ ದಾರಿಯನ್ನು ತಪ್ಪಿಸ್ಲಿಕ್ಕೆ ಯಾವ್ಯಾವ ರೀತಿ ಮಾಡಿದ್ರು. ಜನಜಾಗೃತಿ ಸಭೆಗಳನ್ನು ಮಾಡಬೇಕಾದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಹೋದರು. ಗಿರೀಶ್ ಮಟ್ಟಣ್ಣನವರು ಒಂದು ಪರದೆಯ ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಹೋದರು ಬಹಿರಂಗ ಸಭೆಗಳಲ್ಲಿ. ಯಾವತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವತ್ತೇನು ಮಾಡಿದ್ರು, ಮೋಹನ್ ಬೋಲಂಗಡಿಯನ್ನು ಪತ್ರಕರ್ತರನ್ನು ಕರ್ಕೊಂಡು ಬಂದು ಅವ್ರದ್ದೊಂದು ಚಾನಲ್ ಮಾಡಿಸಿ ಅವರ ಕಡೆಯಿಂದ ಹೇಳಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಮಿಸ್ಟರ್ ವಸಂತ್ ಗಿಲಿಯಾರ್ರವರು ಸತ್ಯಶೋಧನಾ ವರದಿ ಮಾಡ್ತೀನಿ ಅಂತಂದರು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನ್ನ ಮೈಸೂರಿಗೆ ಹೋಗಿ ಸಂದರ್ಶನ ಮಾಡಿಕೊಂಡ್ರು. ಏನಾಯಿತು ಮಗಳೇ ಅಂತಂದರು. ಸತ್ಯಶೋಧನೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಪಬ್ಲಿಕ್ ಮಿರರಲ್ಲಿ ಹರಿದು ಬಿಟ್ಟರು. ನೀವು ಹೀಗೆ ಗಮನಿಸ್ತಾ ಬನ್ನಿ ಯಾವ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ಇನ್ನು ಪವರ್ ಟಿ ವಿ ಅಂತೂ ನೇರವಾಗಿ ಆ ಕಡೆ ಕೇಳಿದ್ಬಿಡ್ತು. ಕ್ಷಮಿಸು ಸೌಜನ್ಯ ಅಂತ ಹೇಳ್ಕೊಂಡು ಏನೆಲ್ಲ ಮಾಡಿಕೊಂಡು ಎಪಿಸೋಡ್ಗಳನ್ನು ಮಾಡಿ ಇವತ್ತು ರಾಜ್ ಟಿ ವಿಯಲ್ಲಿರುವಂಥ ಚಂದನ್ ಶರ್ಮಾ ಅವರನ್ನು ಕೂರಿಸ್ಕೊಂಡು ಏನೆಲ್ಲ ಮಾತಾಡಿದ್ರು ಅನ್ನೋ ವಿಚಾರವನ್ನು ನಿಮಗೆ ಗೊತ್ತೇ ಇದೆ. ಕ್ಷಮಿಸು ಸೌಜನ್ಯದಲ್ಲಿ ಇವರೇ ಅತ್ಯಾಚಾರಿ ಅನ್ನೋ ರೀತಿಯಲ್ಲಿ ಮಾತನಾಡಿ ಪ್ರೋಮೋಗಳನ್ನು ಕೊಟ್ಟು ಎಪಿಸೋಡೇ ಬರದೇ ಇರೋ ಥರ ಆಗಿರೋಂಥ ನಾವು ನೋಡಿದ್ದೇವೆ. ಮುಂದುವರೆದು ಏನು ಮಾಡಿದ್ರು, ಧರ್ಮ ಸಂರಕ್ಷಣೆ, ಧರ್ಮಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಹೋದರು. ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ನಮ್ಮ ಧರ್ಮವನ್ನು ಯಾರೂ ಅಳಿಸ್ಲಿಕ್ಕೆ ಆಗದೇ ಇರುವಂಥದ್ದು. 100 ವರ್ಷಗಳ ಕಾಲ ದೇಶವನ್ನು ಆಳಿದ್ರೂ ಸಹ ಹಿಂದೂ ಧರ್ಮವನ್ನು ಯಾರೂ ಅಳಿಸ್ಲಿಕ್ಕೆ ಆಗಲಿಲ್ಲ. ಈಗ ಸೌಜನ್ಯ ಹೋರಾಟಗಾರರಿಂದ ಧರ್ಮಕ್ಕೆ ಅಪಾಯ ಬಂದ್ಬಿಟ್ಟಿದೆ ಅಂತೇಳಿ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾಡಿದ್ರು. ವಿ2 ಸೂರ್ಯನ ಕರ್ಕೊಂಡು ಬಂದರು. ವಿ2 ಸೂರ್ಯ 50 ಲಕ್ಷ ರೂಪಾಯಿ ಆರೋಪ ಮಾಡಿದ್ರು. ಈಗ ವಿ2 ಸೂರ್ಯ ಎಲ್ಲಿ? ಕಾರ್ಕಳದಲ್ಲಿ ಮಾಡಿದ್ರು. ಹೆಣ್ಣುಮಕ್ಕಳ ಮೇಲೆ ಏನು ಕೆಟ್ಟದಾಗಿ ಮಾತನಾಡಿದ್ರು. ಕಾಮಾಟಿಪುರದ ಕಾಮಾಕ್ಷಿ ಅಂತಂದರು. ಹೆಣ್ಣು ಮಕ್ಕಳನ್ನು ದೇವರನ್ನು ಪೂಜೆ ಮಾಡುವಂಥ ಈ ದೇಶದಲ್ಲಿ ಯಾವ ರೀತಿ ಹೋಲಿಸಿದ್ರು. ಇದೇ ಪವರ್ ಟಿ ವಿನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಎಪಿಸೋಡ್ ಮಾಡ್ತಾರೆ. ಯಾರ್ಯಾರ ಬಗ್ಗೆ ಮಾತಾಡಿದ್ರು. ಕೊನೆಗೇನಾಯಿತು, ಚಿನ್ನಯ್ಯನ ಪ್ರಕರಣ ಬಂದಾಗ
ದಾರಿ ತಪ್ಪಿಸೋದಕ್ಕೆ ಏನೇನು ಮಾಡಿದ್ರು? ಕಿರಿಕೀರ್ತಿ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವ್ರಿಗೊಂದಷ್ಟು ವಿಚಾರಗಳನ್ನು ಕೊಟ್ಬಿಟ್ಟು ಈ ವ್ಯಕ್ತಿ ನಾನೊಬ್ಬ ಏನೋ ಮೇಧಾವಿ ಅಂತ ಹೇಳ್ಕೊಂಡು ಸೌಜನ್ಯ ಪ್ರಕರಣದ ದಾರಿ ವಿಚಾರವನ್ನು ತೆಗೆದುಕೊಂಡು ಚಿನ್ನಯ್ಯನ ಬುರುಡೆಯ ವಿಚಾರದಲ್ಲಿ ದಾರಿ ತಪ್ಪಿಸೋದಕ್ಕೆ ಇದೇ ಕಿರಿಕೀರ್ತಿ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಕೂತ್ಕೊಳ್ತಾರೆ. ಇದೇ ರಿಪಬ್ಲಿಕ್ ಕನ್ನಡದ ಕನ್ನಡದ ಸ್ಮಿತಾ ರಂಗನಾಥ್ ಅವರು, ಶೋಭಾ ಬಳವಳ್ಳಿಯವರು ಇವರೆಲ್ಲರೂ ಸೇರಿಕೊಂಡು ಚಿನ್ನಯ್ಯನ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಮಹಾಬಲೇಶ್ವರ ಶೆಟ್ಟರನ್ನ ಕರ್ಕೊಂಡು ಬರ್ತಾರೆ, ಮತ್ತೊಬ್ಬರನ್ನ ಕರ್ಕೊಂಡು ಬರ್ತಾರೆ, ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ, ಜನರ ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ. ನಾನು ಆರಂಭದಲ್ಲೇ ಹೇಳಿದೆ, ಜನರಿಗೆ ಶಾರ್ಟ್ ಮೆಮೊರಿ ಮರೆತು ಬಿಡ್ತಾರೆ ಅಂತೇಳಿ. 1 ವರ್ಷದ ಹಿಂದೆ ಸಮೀರ್ ಮಾಡಿದಂತಹ ವಿಡಿಯೋದಲ್ಲಿದ್ದಂತಹ ಕ್ರೇಜು ಇವತ್ತು ಜನಕ್ಕೆ ನಮಗೆ ಯಾಕೆ ಅನ್ನೋ ಮನಸ್ಥಿತಿ ಇರುವಂಥವರಿಗೆ ಯಾವ ರೀತಿ ದಾರಿ ತಪ್ಪಿಸ್ಬೇಕು ಅನ್ನೋ ವಿಚಾರ ಈ ಮೀಡಿಯಾಗಳಿಗೆ ಚೆನ್ನಾಗಿ ಗೊತ್ತಿದೆ. ಈ ಯಾರು ಗಿಲ್ಟಿಯಿಂದ ಫೀಲ್ ಮಾಡ್ಕೊಳ್ತಾ ಇದ್ದಾರಲ್ಲ, ಹಣ ಇದೆ ನಮ್ಮ ಹತ್ರ, ಹಣ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ಅತ್ಯಾಚಾರಿಗಳನ್ನು, ಯಾರು ಕೊಲೆಪಾತಕರನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಹಣ ಚೆಲ್ಲಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅಂತೇಳಿ. ಪ್ರಾಮಾಣಿಕವಾದಂತಹ ಹೋರಾಟಗಾರರು ಕಿರಿಕೀರ್ತಿ, ವಸಂತ್ ಗಿಳಿಯಾರು, ಚಕ್ರವರ್ತಿ ಸುಲಿಬೆಲೆ, ಅಜಿತ್ ಹನುಮಕ್ಕನವರು ಇವರೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದಿದ್ರೆ ಬಹುಶಃ ಇವತ್ತಿನವರೆಗೂ ಸಹ ಈ ಸತ್ಯಕ್ಕೆ ಜಯ ಸಿಕ್ಕಿರ್ತಿತ್ತು. ಅವರು ಯಾರನ್ನೋ ಕಾಪಾಡಲಿಕ್ಕೆ ಹೋಗಿರುವಂಥದ್ದು, ಅತ್ಯಾಚಾರಿಗಳ ಪರವಾಗಿ, ಕೊಲೆಪಾತಕರ ಪರವಾಗಿ ಯಾರೋ ಒಬ್ಬ ಇದ್ದಾರಲ್ಲ, ಯಾರೋ ಸಾಮೂಹಿಕವಾಗಿ ಮಾಡಿರುವಂತಹ ಗುಂಪಿನ ಒಡೆಯ ಒಬ್ಬ ಇರ್ತಾನಲ್ಲ, ಆ ಒಡೆಯ ಇವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಈ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಆ ಕೊಲೆಪಾತಕರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ನಿಮಗೆ? ಎಲ್ಲಿ ಹೋದ್ರು ಇವರೆಲ್ಲರೂ? ಎಲ್ಲಿ ಹೋದ್ರು ಕಿರಿಕೀರ್ತಿ? ಎಲ್ಲಿ ಹೋದ್ರು? ಆದರೆ ಸೌಜನ್ಯ ಹೋರಾಟದಲ್ಲಿ ಇರುವಂಥವ್ರು ಪ್ರತಿಯೊಬ್ಬರೂ ಸಹ ಇವತ್ತಿಗೂ ಸಹ ಒಂದು ಚೂರು ಸಹ ಅಲ್ಲಾಡಿಲ್ಲ, ಒಂದು ಚೂರು ಸಹ ಅಲ್ಲಾಡಿಲ್ಲ. ಇಲ್ಲಿ ಒಡಕನ್ನು ಉಂಟು ಮಾಡೋದಕ್ಕೆ ಬಂದಂಥವರೇ ವಾಪಸ್ ಹೊಟ್ಟೋಗ್ಬಿಟ್ರು, ಬೌನ್ಸ್ ಬ್ಯಾಕ್ ಆದರು ಅವರು. ಈ ಒಡಕನ್ನು ಉಂಟು ಮಾಡಲಿಕ್ಕೆ ಬಂದವರೇ ಬೌನ್ಸ್ ಬ್ಯಾಕ್ ಆದರು. ಆದರೆ ಈ ಹೋರಾಟಗಾರರ ಮನಸ್ಥಿತಿ ಮಾತ್ರ ಯಾವತ್ತು ಗಟ್ಟಿಯಾಗೇ ಇದೆ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, 74 UDRಗಳಾಗಿರ್ಬೋದು, ಚಿನ್ನಯ್ಯನ ಊತ ಹಾಕಿದ್ದಂತಹ ಏನು ಸಿಕ್ಕಿರುವಂಥ 3 ಬುರುಡೆಗಳಾಗಿರ್ಬೋದು, 100 ಮೂಳೆಗಳಾಗಿರ್ಬೋದು, ಎಲ್ಲದಕ್ಕೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಆದಷ್ಟು ಬೇಗ ಬೆಚ್ಚಿ ಬೀಳಿಸುವಂತಹ ವರದಿಗಳು ಬರ್ತವೆ. ಎಲ್ಲಿಯವರೆಗೂ ಈ ಸತ್ಯವನ್ನು ಸಾಯಿಸೋದಕ್ಕೆ ಇವರು ಯಾರ್ಯಾರು ಏನೇನು ಮಾಡ್ತಾರೋ, ಆದರೆ ಒಂದು ಕಡೆ ಸತ್ಯವನ್ನು ಉಳಿಸೋದಕ್ಕೆ, ಧರ್ಮವನ್ನು ಉಳಿಸೋದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ರೀತಿಯಲ್ಲಿ ವಕೀಲರುಗಳಾದಂತಹ ಬಾಲನ್ ಸಾರು, ರಂಗನಾಥ್ ಅವರು, ಬಾಲಕೃಷ್ಣ ಅಂತವರು, ಮೋಹಿತ್ ಅವರು, ಅರ್ಪಿತಾ ಅಂತವರು, ಎಷ್ಟೋ ಜನ ವಕೀಲರು, ಕಾಣದ ಕೈಗಳ ವಕೀಲರು, ಕಾಣದ ಕೈಗಳಾಗಿ ತೆರೆಯ ಮರೆಯಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ ಇರ್ತೀವಲ್ಲ, ನಾವು ಪದೇ ಪದೇ ಹೇಳ್ತಾ ಇರುವಂಥದ್ದು ಏನಂತಂದರೆ, ನಾವು ಮನುಷ್ಯರು ರೀ. ಸೌಜನ್ಯ ಪ್ರಕರಣದಲ್ಲಿ ಆಗಿರುವಂಥದ್ದು ಬರೀ ಒಂದು ಮನೆಯ ವಿಚಾರ ಅಲ್ಲ, ಇದು ಇಡೀ ಪ್ರಪಂಚದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯ, ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ತು ಅಂತಂದರೆ ಇಲ್ಲಿ ಯಾವನೇ ಪ್ರಬಲವಾದಂತಹ ವ್ಯಕ್ತಿ ಆಗಿದ್ದರೂ ಸಹ ಅವನು ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ಎಷ್ಟೇ ಮುಖವಾಡ ಹಾಕ್ಕೊಂಡಿದ್ರು ಸಹ ಮುಖವಾಡ ಕಳಚುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಆಗುತ್ತೆ ಸೌಜನ್ಯ ಪ್ರಕರಣ. ಈ 74 UDRಗಳು ಮತ್ತು ಚಿನ್ನಯ್ಯನ ವಿಚಾರ, ಈ ವಿಚಾರದಲ್ಲಿ ದಾರಿ ತಪ್ಪಿಸಲಿಕ್ಕೆ ಬಂದರೂ ಅವೆಲ್ಲವೂ ಒಂದು ಕಡೆ ಪಕ್ಕದಲ್ಲಿಡೋಣ. ಆದರೆ ಈ ವ್ಯವಸ್ಥೆ ನಮ್ಮನ್ನು ಯಾರೂ ಕೇಳೋರಿಲ್ಲ. ನಾವು ಆಡಿದ್ದೇ ಆಟ, ನಾವು ಮಾಡಿದ್ದೇ ಸರಿ, ನಾವು ನಡೆಸಿದ್ದೇ ಆಡಳಿತ ಅಂತೇಳಿ ಏನು ಗ್ರಾಮ ಪಂಚಾಯಿತಿಯ ಕಡೆಯಿಂದ ಏನು RTA ಮೂಲಕ ತೆಗೆದುಕೊಂಡಿರುವಂತಹ ಮಾಹಿತಿಗಳು, 74 UDRಗಳು, ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತಹ ಮೂಳೆಗಳು, ಚಿನ್ನಯ್ಯ ಊತ ಹಾಕಿರುವಂತಹ 3 ಕಡೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು, ಇವು ಎಲ್ಲದರ ಹಿಂದೆಗಡೆ ಯಾರಿತ್ತು, ಇವರ ನಿರ್ಲಕ್ಷ್ಯ ಏನು, ಜನರಂದರೆ ಇವರು